ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನಗಳಾದ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಅದು ಕುಕ್ ಮಾಡ್ತಾ ಇರೋದು. ಏನ್ರಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ನಮ್ಮ ವ್ಯೂವರ್ಸ್ಗೆ ಕೇಳ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ತಾವು ಇವತ್ತು? ಚಿಕನ್ ಪೆಪ್ಪರ್ ಡ್ರೈ. ಓಕೆ, ಚಿಕನ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾರೆ ಇವತ್ತು ಮಿಸ್ಟರ್ ದೇವರಾಜ್ ಅವರು. ಓಕೆನಾ? ಹಾಗೆಯೇ ತುಂಬ ದಿನಗಳ ಮೇಲೂ ಕೂಡ ಅಡುಗೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಕೆಲಸ 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 ಅಂತ ಹೇಳಿ ಕೆಲಸದ ಮೇಲೆ ಜಾಸ್ತಿ ನಿಗಾ ವಹಿಸಿದ್ರು. ಇವತ್ತು ಸ್ವಲ್ಪ ಫ್ರೀ ಇದ್ದಾರೆ, ಹಾಗಾಗಿ ಚಿಕನ್ ಮಾಡ್ತಾ ಇದ್ದಾರೆ. ಇದೇನು ಎಣ್ಣೆ ಹಾಕಿದ್ರಾ? ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಕುದಿಯಕ್ಕೆ ಬಿಟ್ಟಿದ್ದೀನಿ. ಓಕೆ, ಇದಕ್ಕೆ ಅರಿಶಿನ ಉಪ್ಪು ಹಾಕ್ತೀರಾ ಇವಾಗ? ಹೌದು. ಸೊ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಸ್ವಲ್ಪ ಹಾಕಿ ಫಸ್ಟ್ ಬೇಯಿಸ್ಕೋತಾರಂತೆ ಫ್ರೆಂಡ್ಸ್. ನೋಡಿ, ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ. ರೀ, ಅದು ಡಬ್ದಾಗ ಹಾಕ್ರಿ. ಇರಲಿ ಬಿಡಿ ಸದ್ಯಕ್ಕೆ, ಡಬ್ದಲ್ಲಿ ಹಾಕಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 20 ನಿಮಿಷ ಬೇಯಿಸ್ಕೋತೀರಾ ಅಲ್ವೇನ್ರೆ? ಇವತ್ತು ಹೇಗೆ ಮಾಡ್ತಾರೆ, ಹಾಗೆ ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ. ಇದು ರೆಡ್ಡು ಸಾರು ಮಾಡಬೇಕಂತಿದ್ದಾರೆ, ನಾನು ಗ್ರೀನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಗ್ರೀನ್ ಅಂದರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್, ಗ್ರೀನ್ ಚಾಪ್ಸ್ ಅಂತ. ಸೊ ಇವಾಗ ಇದನ್ನು ಬೇಯಿಸೋಕ್ಕೆ ಇಟ್ಬಿಟ್ಟು ಹಾಲು ತರಕ್ಕೆ ಹೋಗ್ತಾ ಇದ್ದಾರೆ. ಹಾಲಿಲ್ಲ ಇವರಿಗೆ, ಕಾಫಿ ಇಲ್ಲ, ಟೀ ಬೇಕಂತೆ, ಹಾಲಿಲ್ಲ. ಸೊ ಹೋಗಿ ಇವಾಗ ತರ್ತೀರಾ? ಇದು ಬೇಯಕ್ಕಿಟ್ಟು ಹೋಗಿ ತರ್ತಾರೆ. ನಾನಿಲ್ಲಿ ಬೆಳ್ಳುಳ್ಳಿ ಬೇಕು ಅಂತ, ಹಾಗೆ ಈರುಳ್ಳಿ ಕಟ್ ಮಾಡಿಕೊಡು ಅಂತಂದರು. ಸರಿ ಆಯಿತು ಅಂತ ಹೇಳಿ ಬೆಳ್ಳುಳ್ಳಿ ಸುಲಿದು ಕೊಡ್ತೀನಿ, ಹಾಗೆ ಈರುಳ್ಳಿ ಕಟ್ ಮಾಡಿಕೊಡ್ತೀನಿ. ಸೊ ಇಷ್ಟು ನಮ್ಮ ಇವತ್ತು ಕೆಲಸ ಫ್ರೆಂಡ್ಸ್. ಹಾಲು ತಂದರು, ಇದು ಚಾಪ್ಸಿಗೆ ಹಾಕಿದ್ದಾರೆ. ಇಲ್ಲಿ ಧನಿಯಾ ಪೌಡರ್ ಇಲ್ಲ ಅಂತ ಹೇಳಿ ಧನಿಯಾನ ಹುರಿತಾ ಇದ್ದಾರೆ. ಇನ್ನು ಟೀಗೆ ಇಡ್ರಿ ಫಸ್ಟು ಅಂತಂದರೆ ಅರ್ಜೆಂಟ್ ಆಗಿಬಿಟ್ಟಿದೆ ಸಾಹೇಬ್ರಿಗೆ, ಧನಿಯಾ ಪೌಡರ್ ಮಾಡ್ಕೋಬೇಕಂತೆ. ಲೋ ಫ್ಲೇಮಲ್ಲಿ ಇಡಿ, ಲೋ ಫ್ಲೇಮಲ್ಲೇ ಐತೆ. ಧನಿಯಾ ಪೌಡರ್ ಇವತ್ತು ಫ್ರೆಶ್ ಆಗಿ ಮಾಡ್ಕೋತಾ ಇದ್ದಾರೆ ಫ್ರೆಂಡ್ಸ್. ಘಮ 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 ಅನ್ನುತ್ತೆ ನೋಡಿ. ಎಲ್ಲ ರೆಡಿ ಆಗ್ತಾ ಇದೆ. ಒಂದೂವರೆ ಚಮಚ ಒಂದು ಬಾಣಲೆ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡಿದ್ದಾರೆ. 1.5 ಸ್ಪೂನ್ ಏನ್ರಿ? ಹೌದು, 1.5 ಸ್ಪೂನು. 1 ಚಮಚದಷ್ಟು ಜೀರಿಗೆ, 1.5 ಸ್ಪೂನು ಕರಿಮೆಣಸು, 1 ಸ್ಪೂನು ಜೀರಿಗೆ. ಓಕೆ, ನಾನೇ ಬೇರೆ ಟೈಪ್ ಮಾಡ್ತೀನಿ, ನೀವೇ ಬೇರೆ ಟೈಪ್. ಇನ್ನು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನಕಾಯಿ 2. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಇರೋದ್ರೆ 1-2 ಸಾಕು. ಲೋ ಫ್ಲೇಮಲ್ಲಿ ಬಿಸಿ ಮಾಡಬೇಕು. ಇದು ಪೆಪ್ಪರ್ ಚಿಕನ್ ಅಲ್ಲ, ಸೊ ಕರಿಮೆಣಸೆಲ್ಲ ಖಾರ ಇರುತ್ತೆ. ಸೊ ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಳ್ಳಿ. ಇಷ್ಟೇನಾ? ಇದನ್ನು ಪೌಡರ್ ಮಾಡ್ಕೋಬೇಕಾ? ಸೊ ಇದು ಲೋ ಫ್ಲೇಮಲ್ಲಿ ಹುರ್ಕೊಂಡ್ಬಿಟ್ಟು ಒಂದು ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಇವಾಗ ಹುರ್ಕೊಂಡಾಗಿದೆ, ಜಾರಿಗೆ ಹಾಕ್ಕೊಂಡು ನುಣ್ಣಗೆ ತರಿಯಾಗಿರ್ಬೇಕಾ ಅಥವಾ ನೈಸ್? ನೋಡಿ ಫ್ರೆಂಡ್ಸ್, ಇಷ್ಟೇ. ಒಂದು ಅರ್ಧ kg ಚಿಕನಿಗೆ ಸಾಕಲ್ವಾ? 3/4 kg ಚಿಕನ್. ಇವರು ಧನಿಯಾನ ಹುರ್ಕೊಂಡು ಧನಿಯಾ ಪೌಡರ್ ಮಾಡಿಕೊಂಡ್ರು. ನಾನು ಇವರಿಗೆ ಈರುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಆವಾಗಲೂ ಕೂಡ ಕಟ್ ಮಾಡ್ತಾ ಇದ್ದೆ, ಅದು ಒಗ್ಗರಣೆಗೆ ಹಾಕಿದರು. ಮತ್ತೊಂದು ಸ್ವಲ್ಪ ಬೇಕು ನನಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಮತ್ತೊಂದು ಸ್ವಲ್ಪ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಇವತ್ತು ಫುಲ್ ಚಪಾತಿ ಒಂದು, ರೈಸ್ ಒಂದು ಬಿಟ್ಟರೆ ಇನ್ನು ಬಾಕಿ 2 ಐಟಮು ಕೂಡ ಅವರೇ ಮಾಡ್ತಾ ಇದ್ದಾರೆ. ಸೊ ತುಂಬ ದಿನ ಆಗಿತ್ತು ಇವರು ಕುಕ್ ಮಾಡೋ ವಿಡಿಯೋ ಮಾಡೇ ಇರಲಿಲ್ಲ ನಾನು. ಅವ್ರು ಅಡುಗೆನೂ ಕೂಡ ಮಾಡಿರಲಿಲ್ಲ. ಸಣ್ಣ ಪುಟ್ಟ ಏನಾದರೂ ಒಂದು ಮಾಡ್ತಾಯಿದ್ರು. ಇನ್ನೂ ಒಂದು ವಿಡಿಯೋ ಮಾಡಲಿಕ್ಕೆ ನಾನು ಕೂಡ ಫ್ರೀ ಇರಬೇಕು, ಅಡುಗೆ ಮಾಡಲಿಕ್ಕೆ ಅವರು ಕೂಡ ಫ್ರೀ ಇರಬೇಕು. ಇಲ್ಲ ಅರ್ಜೆಂಟಲ್ಲಿ ಅವ್ರು ಮಾಡಿ ಹೋಗಿಬಿಟ್ರೆ ನನಗೆ ವಿಡಿಯೋ ಕೂಡ ಮಾಡೋಕ್ಕಾಗಲ್ಲ. ಸೊ ಇವತ್ತು ನಾವು ಇಬ್ಬರು ಗಂಡ ಹೆಂಡತಿ ಫ್ರೀ ಆಗಿದ್ದೀವಿ. ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ, ಅವರು ಅಡುಗೆ ಕೂಡ ಮಾಡ್ತಾಯಿದ್ದಾರೆ. ಸೊ ಬನ್ನಿ ಏನೆಲ್ಲ ಮಾಡ್ತಾರೆ ಅಂತ ತೋರಿಸ್ತೀನಿ. ಚಿಕನ್ ಚಾಪ್ಸಿಗೆ ಮಸಾಲೆ ಎಲ್ಲ ರುಬ್ಕೊಂಡು ಹಾಕ್ತಾ ಇದ್ದಾರೆ. ಜೇನಿನ ಗೂಡು ನಾವೆಲ್ಲ
ಬೇರೆ ಆದರೆ ಏನಿಲ್ಲ. ಇದು ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡಿದ್ದಾರೆ ಫ್ರೆಂಡ್ಸ್. ಇವಾಗ ಇದಕ್ಕೆ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಅಷ್ಟೇ. ಓಕೆ, ಜೀರಿಗೆ ಹಾಕೊಂಡು ಸ್ವಲ್ಪ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸುಲ್ಕಂದು ಕಟ್ ಮಾಡಿ ಹಾಕಿದ್ದಂಥ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡಿರಲ್ಲ, ಪೇಸ್ಟ್ ಆಮೇಲೆ ಸ್ವಲ್ಪ ರೋಸ್ಟ್ ಆಗಬೇಕು. ಬೆಳ್ಳುಳ್ಳಿ ರೋಸ್ಟ್ ಆಗಿ ಕುಡಿಯೇ ಈರುಳ್ಳಿ, ಈಗ ಕರಿಬೇವು, ಕರಿಬೇವು ಮತ್ತು ಕರಿಮೆಣಸು ಮೇನ್ ಇಂಗ್ರೀಡಿಯೆಂಟ್ಸ್ ಅಲ್ಲ ಪೆಪ್ಪರ್ ಚಿಕನ್ಗೆ. ಕ್ಲೀನಾಗಿ ಬ್ರೌನ್ ಆಗೋ ಮಟ್ಟ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಮಾಡ್ಕೊಂಡಿದ್ನಲ್ಲ ಆ ಪುಡಿನ ಹಾಕ್ತಾ ಇದ್ದೀನಿ. ಜೀರಿಗೆ, ಕರಿಮೆಣಸು ಹಾಗೆ ಗುಂಟೂರು ಮೆಣಸಿನಕಾಯಿ. ಈಗ ನೋಡಿ ಕಲರ್ ಚೇಂಜ್ ಆಗಿಬಿಡುತ್ತೆ. ನಾನು ಇದಕ್ಕೆ ಆ್ಯಕ್ಚುಲಿ ಸೋಯಾ ಸಾಸ್ ಹಾಕಿ ಕಲರ್ ಚೇಂಜ್ ಮಾಡ್ತಾ ಇದ್ದೆ, ನೀವು ಪೌಡರ್ ಮಾಡ್ಕೊಂಡಿದ್ದೀರಾ. ಸೂಪರ್ ಕಲರ್ ನೋಡ್ರಿ, ಪೆಪ್ಪರ್ ಚಿಕನ್ ಕಲರು. ಸೊ ಇವಾಗ ಟೊಮೊಟೊ ಪೇಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಗ್ರೇವಿ ಬೇಕು ಅಂದರೆ ಟೊಮೊಟೊ ಪೇಸ್ಟ್ ಹಾಕ್ಕೊಳ್ಳಿ, ಇಲ್ಲ ಕಟ್ ಮಾಡ್ಕೊಳ್ಳಿ. ನಿಮಗೆ ಗ್ರೇವಿ ಬೇಕು ಅಂದರೆ ಅಷ್ಟೇ ಪೇಸ್ಟ್ ಮಾಡ್ಕೊಳ್ಳಿ. ಟೊಮೊಟೊ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನ, ಏನು ಹಾಂ, 1 ಸ್ಪೂನು ಧನಿಯಾ ಪುಡಿ, ಓಕೆ ಓಕೆ, ಧನಿಯಾ ಪೌಡರ್ 1 ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡಿದ್ದಾರೆ ಚಿಕನ್ನ. ಇದನ್ನು ಹಾಕೊಂಡ್ಬಿಡೋಣ. ನೀರು ಸಮೇತ ಹಾಕ್ಬಿಡು. ಓಕೆ, ಅಂದರೆ ಸ್ವಲ್ಪ ಅರ್ಜೆಂಟ್ ಇದ್ದರೆ ಹೀಗೆ ಬೇಯಿಸ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಕೊಡಾ? ಹಾಂ ಹೌದು, ಹಾಕ್ಲೇಬೇಕದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತೂ. ಸೂಪರಾಗಿ, ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ. ಇನ್ನು ತಿಂದರೆ ಹೆಂಗಿರುತ್ತೋ ಗೊತ್ತಿಲ್ಲ ಟೇಸ್ಟು. ನೋಡಿ, ಸೊ ಆವಾಗಲೇ ಚಿಕನ್ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿದ್ರಿ. ಟೇಸ್ಟ್ ನೋಡಿಕೊಂಡು ಬೇಕಿದ್ರೆ ಮತ್ತೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಕರೆಕ್ಟ್ ಇದ್ದರೆ ಓಕೆ. ಇವಾಗ ಇದನ್ನು ಒಂದು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಇಲ್ಲ 5 ನಿಮಿಷ ಬೇಯಿಸ್ಕೊಳ್ಳೋಣ. ಸಾಕು. ಒಂದು 10 ನಿಮಿಷ ಬಿಟ್ಟು ನಾನು ಇವಾಗ ತಟ್ಟೆನ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದ್ಕೊಂಡು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳೋಣ ಬೆಂದಿದೆಯಾ. ಚಿಕನ್ ಆಲ್ರೆಡಿ ನಾವು ಬೇಯಿಸ್ಕೊಂಡಿದ್ವಿ. ಸೊ ನಮ್ಮ ಮನೆಯಲ್ಲಿ ನನಗೆ ಸ್ವಲ್ಪ ಸಾಫ್ಟಾಗಿರಬೇಕು ಚಿಕನ್ನು. ತುಂಬ ಗಟ್ಟಿ ಇದ್ದರೆ ನಂಗೆ ತಿನ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಕುಕ್ ಮಾಡೋದು ಫ್ರೆಂಡ್ಸ್. ಇವಾಗ ಇದು ಪರ್ಫೆಕ್ಟಾಗಿ ಬೆಂದಿದೆ, ಸಾಫ್ಟ್ ಆಗಿದೆ. ಇದಕ್ಕೆ ಕೊತ್ತಂಬರಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸಖತ್ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಸ್ವಲ್ಪ ಖಾರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಊಟಕ್ಕೆ ತಟ್ಟೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹೇಗಿದೆ ರೀ? ನೀವೇ ಮಾಡಿದ್ದು ಸೂಪರಾ? ಊಟ ಮಾಡಿ ಫ್ರೆಂಡ್ಸ್. ಪೆಪ್ಪರ್ ಚಿಕನ್ ರೆಡಿಯಾಗಿದೆ, ಇವ್ರು ಮಾಡಿರೋದು. ಆದರೆ ಟೇಸ್ಟ್ ಮಾತ್ರ ನಾನು ನೋಡ್ತಾ ಇದ್ದೀನಿ, ಯಾಕಂದರೆ ನೀನು ಚೆನ್ನಾಗಿದೆ ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಫಸ್ಟ್ ಒಂದು ಪೀಸ್ ತಿನ್ನೋಣ. ಸೂಪರ್. ಚಪಾತಿ ಜೊತೆಗೆ ಹೆಂಗಿರುತ್ತೆ ನೋಡೋಣ. ಸಖತ್ತಾಗಿದೆ. ವಿಡಿಯೋ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ ರೀ. ಟೇಸ್ಟ್ ಸೂಪರ್ ಆಗಿದೆ ಫ್ರೆಂಡ್ಸ್. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಸೊ ನಿಮಗೆ ಗ್ರೇವಿ ಬೇಕು ಅಂತ ಅಂದರೆ ಟೊಮೊಟೊ ಪೇಸ್ಟ್ ಮಾಡ್ಕೊಂಡು ಹಾಕೊಳ್ಳಿ. ಗ್ರೇವಿ ಬೇಡ ಅಂದರೆ ಟೊಮೊಟೊವನ್ನು ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಸೊ ಒಂದ್ಸಲ ಟ್ರೈ ಮಾಡಿ.